ಘೋರ. ಮಂದರ ಪರ್ವತದ ಭಾರ ಹೊತ್ತು ನೀವು ಹೇಗೆ ಸಹಿಸುತ್ತಿರುವಿರಿ? ಸುರಾಸುರರು ಇದನ್ನು ಕಡಿಯುತ್ತಿರುವುದರಿಂದ ಇದು ನಿಮ್ಮ ಬೆನ್ನನ್ನು ಛಿದ್ರಗೊಳಿಸುತ್ತಿದೆ. ಸಾಗರದ ನೀರೆಲ್ಲ ನಿಮ್ಮ ರಕ್ತದಿಂದ ಕೆಂಪಾಗುತ್ತಿದೆ. ಆದರೂ ನಿಮಗೇನೂ ಆಗಿರದಂತೆ ನನ್ನನ್ನು ನೋಡುತ್ತಾ ಮುಗುಳ್ನಗುತ್ತಿರುವಿರಲ್ಲ. ಇದೇನು ಪ್ರೀತಿಯೋ, ಸಹನೆಯೋ, ಶಕ್ತಿಯೋ? ನನ್ನಿಂದ ನೋಡಲಾಗುತ್ತಿಲ್ಲ ಸ್ವಾಮಿ, ನೋಡಲಾಗುತ್ತಿಲ್ಲ. ನೀವೀಗಲೇ ಸಮುದ್ರ ಮಥನ ಕಾರ್ಯವನ್ನು ನಿಲ್ಲಿಸಿ ಪರ್ವತವನ್ನು ಬಿಟ್ಟು ಹೊರಬನ್ನಿರಿ ಸ್ವಾಮಿ, ಹೊರಬನ್ನಿರಿ. ದೇವಿ, ಈ ನಿಮ್ಮ ಪ್ರೀತಿಯ ನುಡಿಗಳು ನನ್ನೆಲ್ಲ ನೋವುಗಳನ್ನು ಮರೆಸುವಂತಿದೆ. ಆದರೆ ಸಮುದ್ರ ಮಥನದ ಕಾರ್ಯವನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ನಾನು ಹಿಡಿದ ಕಾರ್ಯವನ್ನು ಪೂರ್ಣಗೊಳಿಸದೆ ಬಿಡಲಾರೆ. ದೇವತೆಗಳಿಗೆ ಅಮೃತ ಲಭಿಸಲಿ ಎಂದು ಕೊಟ್ಟ ಮಾತಿನಂತೆ ನಾನು ನಡೆದುಕೊಳ್ಳುತ್ತಿದ್ದೇನೆ. ಅದು ನನ್ನ ಕರ್ತವ್ಯ ದೇವಿ. ಬೇರೆ ಯಾವ ಮಾರ್ಗವೂ ಇರಲಿಲ್ಲವೇ? ಇತ್ತು. ನಾವಿಬ್ಬರು ಒಂದಾಗಿ ಅಧಿಷ್ಠಾನ ಹೋಮ ಮಾಡಿ ಮಂದರ ಪರ್ವತವನ್ನು ಸಾಗರದೊಳಗೆ ಬೀಳದಂತೆ ತಡೆಯುವ ಮಾರ್ಗವಿತ್ತು. ಆದರೆ ನನ್ನಿಂದ ಎಂದಿಗೂ ದೂರವಿರುತ್ತೇನೆ ಎಂಬ ನಿಮ್ಮ ಹಠದಿಂದ ಅದು ಸಾಧ್ಯವಾಗದೇ ಹೋಯಿತು. ಆದ್ದರಿಂದ ನಾನು ಕೂರ್ಮಾವತಾರ ತಾಳಿ ಮಂದರ ಪರ್ವತಕ್ಕೆ ಬೆನ್ನು ಕೊಡುವುದು ಅನಿವಾರ್ಯವಾಯಿತು. ಸ್ವಾಮಿ, ನಾನು ಹಠ ಮಾಡಿದೆ ಎಂದು ನೀವು ಹಠ ಸಾಧಿಸುವುದು ಸಾಕು. ಈಗಲೇ ಈ ಸಮುದ್ರ ಮಥನವನ್ನು ನಿಲ್ಲಿಸಲು ಹೇಳಿ ಸ್ವಾಮಿ, ಹೇಳಿರಿ. ನಾನೇ ಆರಂಭಿಸಿದ ಕಾರ್ಯವನ್ನು ನಾನೇ ನಿಲ್ಲಿಸಿ ಎಂದು ಹೇಗೆ ಹೇಳಲಿ ದೇವಿ? ಸಮುದ್ರ ಮಥನದಿಂದ ಅಮೃತ ಲಭಿಸಬೇಕು, ಅದನ್ನು ದೇವತೆಗಳು ಸೇವಿಸಬೇಕು, ಅದರಿಂದ ಅವರಿಗೆ ಅಮರತ್ವ ಲಭಿಸಬೇಕು. ಅವರು ಕಳೆದುಕೊಂಡಿರುವ ಸ್ವರ್ಗಲೋಕವನ್ನು ಮರಳಿ ಪಡೆಯುವಂತಾಗಬೇಕು. ಹೀಗಿರುವಾಗ
ಸಮುದ್ರ ಮಥನದ ಕಾರ್ಯವನ್ನು ನಿಲ್ಲಿಸಲು ಸಾಧ್ಯವಿಲ್ಲ ದೇವಿ. ಸ್ವಾಮಿ, ಹಾಗಾದರೆ ನಿಮ್ಮ ಕೂರ್ಮಾವತಾರದ ಶ್ರಮ ನೀವಿನ್ನೆಷ್ಟು ಕಾಲ ಸಹಿಸಬೇಕು? ದೇವಿ, ಇದು ನನಗೆ ಶ್ರಮವೆಂದು ಅನಿಸುತ್ತಲೇ ಇಲ್ಲ. ನನ್ನ ಭಕ್ತರಾದ ದೇವತೆಗಳ ಇಷ್ಟಾರ್ಥ ಪೂರೈಸಲು ನಾನು ಕೈಗೊಂಡಿರುವ ಕಾರ್ಯವಿದು. ಒಂದೆಡೆ ಪ್ರೀತಿ, ಒಂದೆಡೆ ಭಕ್ತಿ, ಇವೆರಡೂ ಎದುರಾದರೆ ನನ್ನ ವಿಷಯದಲ್ಲಿ ಗೆಲ್ಲುವುದು ಭಕ್ತಿಯೇ ದೇವಿ, ಭಕ್ತಿ. ಈ ನಿಮ್ಮ ಪ್ರೀತಿ ನನ್ನನ್ನು ಈ ಶ್ರಮದಿಂದ ಹೊರಗೆ ಬಾ ಎಂದರೆ, ಆ ನನ್ನ ಭಕ್ತರ ಭಕ್ತಿ ನನ್ನನ್ನು ಅವರಿಗಾಗಿ ಹೀಗೆ ಶ್ರಮಿಸು ಎನ್ನುತ್ತಿದೆ. ಸ್ವಾಮಿ, ತಪ್ಪೆಲ್ಲ ನನ್ನದೇ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ನಾನು ತಪ್ಪು ಮಾಡಿದೆ. ನಿಮ್ಮನ್ನು ಈ ರೂಪದಲ್ಲಿ ನೋಡಲು ಕಷ್ಟವಾಗುತ್ತಿದೆ ಸ್ವಾಮಿ, ಕಷ್ಟವಾಗುತ್ತಿದೆ. ದೇವಿ, ಈ ರೀತಿಯ ಕಷ್ಟ ನಿಮಗೆ ಬರಬಾರದೆಂದೇ ನಾನು ಸಾಕಷ್ಟು ಬಾರಿ ನಿಮ್ಮ ಬಳಿ ಬಂದು ಪ್ರೀತಿ ಹಾಗೂ ಭಕ್ತಿಯ ನಡುವೆ ಉಂಟಾದಂತಹ ಸಾಂದರ್ಭಿಕ ಸಂಘರ್ಷವನ್ನು ನಿಮಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದೆ. ಆದರೆ ವಿಫಲನಾದೆ. ಸ್ವಾಮಿ, ನಾನು ತಪ್ಪು ಮಾಡಿದೆ. ನಿಮ್ಮ ಎಲ್ಲ ಪ್ರಯತ್ನಗಳನ್ನು ನಿರ್ಲಕ್ಷಿಸಿದೆ. ಇಂದು ಈಗ ನಾನು ಪಶ್ಚಾತ್ತಾಪ ಪಡುವಂತಾಗಿದೆ. ಹೆಣ್ಣಿನ ಪ್ರೀತಿಯನ್ನು, ಅಭಿಮಾನವನ್ನು ಪುರುಷ ಶಕ್ತಿ ನಿರ್ಲಕ್ಷಿಸುತ್ತದೆ ಎಂದು ಹೆಣ್ಣಿನ ದೃಷ್ಟಿಯಿಂದಷ್ಟೇ ನಾನು ಚಿಂತಿಸುತ್ತಿದ್ದೆ. ಸ್ವಾಮಿ, ನಾನು ಪ್ರೀತಿಯಿಂದಲೇ ಈ ಮಥನ ಕಾರ್ಯ ನಿಂತು ನೀವು ಈ ರೂಪದಿಂದ ಹೊರಬರುವುದಕ್ಕೆ ನಾನು ಪ್ರಯತ್ನಿಸುತ್ತೇನೆ. ನಿಮಗೆ ನಿಮ್ಮ ಕರ್ತವ್ಯ ಹೇಗೋ ಹಾಗೆ ನನಗೆ ನನ್ನ ಪ್ರೀತಿ. ನಾನಿನ್ನು ಬರುತ್ತೇನೆ. ದೇವರ್ಷಿಗಳೇ, ದೇವರ್ಷಿಗಳೇ, ಪ್ರಣಾಮಗಳು ಮಾತೆ. ದೇವರ್ಷಿಗಳೇ, ಅಲ್ಲಿ ನಿಮ್ಮ ಆರಾಧ್ಯ ದೈವ ಸಮುದ್ರ ತಳದಲ್ಲಿ ಮಂದರ ಪರ್ವತ ಹೊತ್ತು ಕಷ್ಟಪಡುತ್ತಿರುವರು. ಆದರೆ ನೀವು ಸಮುದ್ರ ಮಥನವನ್ನು ಯಾವುದೋ ಕಲಾ ಪ್ರದರ್ಶನವನ್ನು ನೋಡುವಂತೆ ನೋಡುತ್ತಾ ನೆಮ್ಮದಿಯಿಂದಿರುವಿರಲ್ಲ.
ನಾರಾಯಣ ನಾರಾಯಣ, ಏನು ಹೇಳಿದಿರಿ ಮಾತೆ? ನನ್ನ ಆರಾಧ್ಯ ದೈವನ ಕಷ್ಟ ನನಗೆ ಗೊತ್ತಿಲ್ಲವೇ? ನಾನು ನೆಮ್ಮದಿಯಿಂದ ಇರುವೆನೆ. ಅವರು ಕಷ್ಟಪಡುತ್ತಿರುವ ಪರಿಸ್ಥಿತಿಯನ್ನು ನಿರೀಕ್ಷಿಸಿಯೇ ನಾನೇ ಅಲ್ಲವೇ ಮಾತೆ ನಿಮ್ಮ ಎದುರು ಬಂದು ನಿಂತು ಹೇಗಾದರೂ ಅವರು ಈ ಕಾರ್ಯದಿಂದ ಹಿಂದೆ ಸರಿಯುವಂತಾಗಲು ನೀವೇ ಮನಸ್ಸು ಮಾಡಿ ಎಂದು ಬೇಡಿಕೊಂಡಿದ್ದು. ಆಗ ನಿಷ್ಕರುಣರಾಗಿ ನೀವು ಅಧಿಷ್ಠಾನಕ್ಕೆ ಬರುವುದಿಲ್ಲ ಎಂದಿರಿ. ಅವರು ಆಮೆಯಾಗಿ ಮಂದರ ಪರ್ವತವನ್ನು ಹೊತ್ತರು. ಈಗ ಅವರನ್ನು ಹೊರಗೆ ಬನ್ನಿ ಎಂದರು. ಅವರು ಬರುವುದಿಲ್ಲ. ಈ ಸಮುದ್ರ ಮಥನ ಎಷ್ಟು ಕಾಲ ನಡೆಯುತ್ತದೆಯೋ ಏನೋ, ಯಾವಾಗ ಅಮೃತ ಬರುತ್ತದೋ ಏನೋ. ಅದರಿಂದ ನನ್ನ ಆರಾಧ್ಯ ದೈವನ ಅವಸ್ಥೆ ಏನಾಗುತ್ತದೋ ಏನೋ. ಅಂದರೆ ನಿಮ್ಮ ಮಾತಿನ ಅರ್ಥವೇನು ನಾರದರೆ? ಅದರ ಅರ್ಥ ಹೇಳಲು ನನ್ನಲ್ಲಿ ಶಕ್ತಿ ಇಲ್ಲ ಮಾತೆ. ನೀವೇ ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಮಾತೆ. ನೀವ್ಯಾರು ಭ್ರಮೆಯಲ್ಲಿರಲಿಲ್ಲ ದೇವಿ. ನಾನೇ ಭೃಗುಪುತ್ರಿ ಎನಿಸಿ, ಸಾಗರ ದೇವನ ಪುತ್ರಿ ಎನಿಸಿ, ಯಾವುದೋ ಭ್ರಮೆಯಿಂದ ನನ್ನ ಸ್ವಾಮಿಯಿಂದ ದೂರ ಉಳಿದೆ. ಆದರೆ ಈಗ ನನ್ನ ಆ ವರ್ತನೆಗೆ ನಾನೇ ಪಶ್ಚಾತ್ತಾಪ ಪಡುವಂತಾಗಿದೆ. ದೇವಿ ಪಾರ್ವತಿ, ನಿಮ್ಮ ಅಣ್ಣ ಸಮುದ್ರ ಮಥನಕ್ಕಾಗಿ ಮಂದರ ಪರ್ವತದ ಭಾರ ಹೊತ್ತು ಕಷ್ಟಪಡುತ್ತಿರುವುದನ್ನು ನಾನು ಕಂಡು ಅದರಿಂದ ಮನಸ್ಸು ಕರಗಿ ನಿಮ್ಮ ಸ್ವಾಮಿಯ ಬೆನ್ನಿನ ಮೇಲಿನ ಭಾರವನ್ನು ಕಳೆಯಲು ಬಂದಿರುವಿರಾ? ಇಷ್ಟು ಕಾಲವು ಆ ನನ್ನ ಅಣ್ಣನ ಪ್ರೀತಿಯನ್ನು ಧಿಕ್ಕರಿಸುತ್ತಾ ಎಷ್ಟು ಕರೆದರೂ ಯಾರು ಕರೆದರೂ ಹತ್ತಿರ ಬಾರದೆ ಎಲ್ಲರ ಮನಸ್ಸಿಗೆ ನೋವನ್ನು ಉಂಟು ಮಾಡಿದಿರಲ್ಲ. ಆ ಭಾರವನ್ನು ಕಳೆಯುವ ಬಗ್ಗೆ ನೀವು ಒಮ್ಮೆಯೂ ಯೋಚಿಸಲಿಲ್ಲಬೇಕೆ? ನಿಜ ದೇವಿ ಸರಸ್ವತಿ, ನಾನು ನನ್ನ ಸ್ವಾಮಿಯ ಮನಸ್ಸನ್ನು ಅರಿಯದೆ ತಪ್ಪು ಮಾಡಿದೆ. ಮಾತೆ ಆದಿಶಕ್ತಿ, ನೀವಾದರೂ ನನಗೆ ಸಹಾಯ ಮಾಡಬಾರದೆ? ನೀವು ನಾನಿರುವಲ್ಲಿಗೆ ಬಂದು ಅಧಿಷ್ಠಾನಕ್ಕೆ ಬರಲು ಹೇಳಿದರು. ನಾನು ನಿಮ್ಮ ಮಾತನ್ನು ತಿರಸ್ಕರಿಸಿ ತಪ್ಪು ಮಾಡಿದೆ. ನನ್ನ ಆ ತಪ್ಪಿನಿಂದ ನನ್ನ ಸ್ವಾಮಿ ಈಗ ಕೂರ್ಮಾವತಾರವನ್ನು ತಾಳಿ ಮಂದರ ಪರ್ವತವನ್ನು ಹೊತ್ತು ಕಷ್ಟಪಡುವುದನ್ನು ನೋಡುವಂತಾಯಿತು. ನನ್ನಿಂದ ತಪ್ಪಾಯಿತು. ನನ್ನನ್ನು ಕ್ಷಮಿಸಿ ಮಾತೆ, ನನ್ನನ್ನು ಕ್ಷಮಿಸಿ. ಆ ನಿಮ್ಮ ಸ್ವಾಮಿಯ ಮೇಲೆ ನಿಮಗೆಷ್ಟು ಪ್ರೀತಿ ಇದೆ ಎಂಬುದು ಗೊತ್ತಾಗುತ್ತಿದೆ. ಈ ಪ್ರೀತಿಯನ್ನೇ ಅಲ್ಲವೇ ಎಲ್ಲರೂ ಬಯಸಿದ್ದು. ಅದನ್ನು ತೋರಿದ ಮೇಲೆ ತಪ್ಪುಗಳು ತಾನಾಗಿಯೇ ಕಳೆದು ಹೋಗುತ್ತದೆ. ಕ್ಷಮೆ ಯಾಚಿಸುವ ಅಗತ್ಯವಿಲ್ಲ. ಲಕ್ಷ್ಮೀ ದೇವಿ, ಮಾತೆ ಆದಿಶಕ್ತಿ ಸರಿಯಾಗಿಯೇ ಹೇಳಿದ್ದಾರೆ. ಬ್ರಹ್ಮದೇವ, ಇವರೆಲ್ಲರೂ ಹೇಳುತ್ತಿರುವಂತೆ ಈ ಕಾರ್ಯವು ನಡೆಯಲೇಬೇಕು ಎನ್ನುವುದಾದರೆ, ಈ ಸಮುದ್ರ ಮಥನ ಮುಗಿಯುವುದಾದರೂ ಎಂದು, ನನ್ನ ಸ್ವಾಮಿ ಕೂರ್ಮಾವತಾರದಿಂದ ಹೊರಬರುವುದು ಎಂದು ಎಂಬುದನ್ನು ದಯಮಾಡಿ ತಿಳಿಸಿ. ದೇವಿ ಲಕ್ಷ್ಮಿ, ನಿಮ್ಮ ಸ್ವಾಮಿಯ ಸಂಕಲ್ಪವೇ ಕೂರ್ಮವಾಗಿ ದೇವ ಕಾರ್ಯ ನಡೆಸುತ್ತಿರುವಾಗ ಅದು ಸಫಲವಾಗುವವರೆಗೆ ನಾನೂ ಸಹ ಏನೂ ಮಾಡಲು ಸಾಧ್ಯವಿಲ್ಲ. ಆದರೆ ಒಂದು ಮಾತ್ರ ಹೇಳಬಲ್ಲೆ, ಮಹಾವಿಷ್ಣು ತನ್ನ ಕಾರ್ಯದಲ್ಲಿ ಎಂದಿಗೂ ವಿಫಲನಾಗುವುದಿಲ್ಲ. ಆದರೆ ಸಮುದ್ರ ಮಥನ ಮುಗಿಯುವ ಮುನ್ನ
ಇನ್ನೊಂದು ಆಶ್ಚರ್ಯಕರವಾದ ಸಂಗತಿಯು ನಡೆಯುತ್ತದೆ. ಅದನ್ನು ನಾನೀಗ ಹೇಳಲಾರೆ. ಸಾವಧಾನದಿಂದ ನಿರೀಕ್ಷೆ ಮಾಡಬೇಕು. ಮಗಳೇ, ಮಗಳೇ, ತಂದೆ, ಸಮುದ್ರ ಮಥನವನ್ನು ತಡೆಯುವುದು ಅಸಾಧ್ಯ. ಆದರೆ ನನ್ನನ್ನು ಇಲ್ಲಿಯೇ ಇರಿಸಿಕೊಳ್ಳುವಂತಹ ಉಪಾಯವೇ ಇಲ್ಲವೇ? ಸಮುದ್ರ ಮಥನದಿಂದ ಬರುವುದೆಲ್ಲವನ್ನು ಸುರಾಸುರರು ಹಂಚಿಕೊಳ್ಳುತ್ತಾರೆ ಎಂದ ಮೇಲೆ ನಾನು ಅಸುರರ ಕಡೆ ಹೋಗಬೇಕಾದ ಪರಿಸ್ಥಿತಿ ಬಂದರೇನು ಗತಿ? ಬಲಿರಾಜ, ನಮ್ಮಿಂದ ಸಹಿಸಲು ಸಾಧ್ಯವಾಗುತ್ತಿಲ್ಲ.